ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅರಿಶಿಣದ ಎಲೆಯ ಕಡುಬನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಗೆಣಸಾಲೆ ಅಂತಾನೂ ಕೂಡ ಕರೀತಾರೆ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ತುಂಬಾ ಸುಲಭ ಕೂಡ ಮಾಡೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು 1 ಲೋಟದಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಸೋನಾ ಮಸೂರಿ ಅದೆಲ್ಲ ತಗೊಳ್ಳೋದು ಬೇಡ. ರೇಷನ್ ಅಕ್ಕಿ ಅಥವಾ ದಪ್ಪ ಅಕ್ಕಿ ಬರುತ್ತಲ್ಲ, ದೋಸೆ ಎಲ್ಲ ಮಾಡ್ತೀವಲ್ಲ, ಆ ಅಕ್ಕಿನ ತಗೊಳ್ಬೇಕಾಗತ್ತೆ. ಈಗ ಇದನ್ನ ನಾನು ನೀರು ಹಾಕಿ ಒಂದು 2 ರಿಂದ 3 ಸಲ ತೊಳೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು 2-3 ಸಲ ತೊಳೆದಾದ್ಮೇಲೆ ನಾನು ನೀರು ಹಾಕಿ ಇದನ್ನ ನೆನೆಸಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು, ಅಥವಾ ಬೆಳಗ್ಗೆ ನೆನೆಸಿದ್ರೆ ರಾತ್ರಿ ಟೈಮ್ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು, ನಾನು ರಾತ್ರಿನೇ ನೆನೆ ಹಾಕಿದ್ದೆ. ಈಗ ಬೆಳಗ್ಗೆಗೆ ಚೆನ್ನಾಗಿ ಅಕ್ಕಿ ನೆಂದಿದೆ. ಈಗ ನೀರೆಲ್ಲ ತೆಗೆದಿದ್ದೀನಿ ನಾನು. ಈಗ ಮಿಕ್ಸಿ ಜಾರ್ಗೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ಬೇಕು. ನಾವಿದನ್ನು ರುಬ್ಬುವಾಗಲೂ ಅಷ್ಟೇ ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕಿ ಫಸ್ಟ್ ರುಬ್ಕೊಳ್ತಾ ಇದ್ದೀನಿ. ನೀರು ಬೇಕು ಅಂದರೆ ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ರುಬ್ಬೋದು. 1 ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೈಸಾಗಿ ಕೂಡ ರುಬ್ಬಿದ್ದೀನಿ. ಈಗ ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರಾಗೂ ಕೂಡ ಇರಬಾರ್ದು, ತುಂಬ ಗಟ್ಟಿಯಾಗೂ ಏನಿರೋದು ಬೇಡ. ನೋಡಿ, ಈ ರೀತಿ ಇದ್ರೆ ಸಾಕು. ಈಗ ನೆಕ್ಸ್ಟು ಕಡುಬಿಗೆ ಹೂರಣ ರೆಡಿ ಮಾಡ್ಕೊಳ್ಬೇಕು ಒಳಗಡೆ ತುಂಬೋದಕ್ಕೆ. ಅದಕ್ಕೆ ಫಸ್ಟ್ ನಾನು ಒಂದು ಪ್ಯಾನಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕರಗದ ಮೇಲೆ ನಾನಿಲ್ಲಿ ತೆಂಗಿನಕಾಯಿ ತುರಿನ 1 ಬೌಲ್ನಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ತೆಂಗಿನಕಾಯಿ ತುರಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಬೆಲ್ಲ ಕೂಡ ತೊಗೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಕೂಡ ತೊಗೊಳ್ಬೋದು. ಈಗ 1 ಬಟ್ಲು ತೆಂಗಿನಕಾಯಿ ತುರಿ ಹಾಕಿದ್ರೆ 1/4 ಬಟ್ಲಷ್ಟು ಬೆಲ್ಲ ಕೂಡ ತೊಗೊಳ್ಬೋದು. ನಾನಿಲ್ಲಿ 1:1 ಅಳತೆಯಲ್ಲಿ ತೊಗೊಂಡಿದ್ದೀನಿ. 1 ಬಟ್ಲು ತೆಂಗಿನಕಾಯಿ ತುರಿಗೆ 1 ಬಟ್ಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬೆಲ್ಲ ಕರಗೋ ತನಕ ಈ ರೀತಿ ಬಾಡಿಸ್ಕೊಳ್ಬೇಕು. ತುಂಬ ಏನು ಪಾಕ ಎಲ್ಲ ಬರಬೇಕು ಅಂತ ಏನಿಲ್ಲ. ನೆಕ್ಸ್ಟು ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಹುರ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಜಸ್ಟ್ 1 ಕುದಿ ಬಂದರೂ ಸಾಕು. ಬೆಲ್ಲ ಎಲ್ಲ ಕರಗಿದ್ಮೇಲೆ 1 ಕುದಿ ಬಂದರೆ ಸಾಕು. ಇದಕ್ಕೆ ಪಾಕನೇ ಬರಬೇಕು ಅಂತ ಏನಿಲ್ಲ. ಈಗ ನೋಡ್ತಾ ಇರ್ಬೋದು, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನಾನು ಒಂದು ರೌಂಡ್ ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬಬೇಕು ಅಂತಲೂ ಏನಿಲ್ಲ, ಇದು ಆಪ್ಷನಲ್. ಹಾಗೆ ಕೂಡ ನಾವು ಫಿಲ್ ಮಾಡಿ ಮಾಡ್ಬೋದು ಕಡುಬನ್ನ. ಗೆಣಸಾಲೆನ ಸಾಮಾನ್ಯವಾಗಿ ನಾಗರ ಪಂಚಮಿಗಳಲ್ಲಿ ಮಾಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ಅರಿಶಿಣದ ಎಲೆ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಅರಿಶಿಣದ ಎಲೆನ ಬಳಸ್ಬಿಟ್ಟು ನಾವು ಇದನ್ನು ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅರಿಶಿಣದ ಎಲೆಯ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಇದನ್ನು ನಾವು ಗಣೇಶನ ಹಬ್ಬಕ್ಕೂ ಕೂಡ ನೈವೇದ್ಯಕ್ಕೆ ಮಾಡಬಹುದು. ಈಗ ರುಬ್ಬಾಗಿದೆ, ನಾನು ಬೇರೆ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಕಡುಬು ಮಾಡೋದಕ್ಕೆ ಹೂರಣ ಕೂಡ ರೆಡಿಯಾಗಿದೆ. ನೆಕ್ಸ್ಟು ಕಡುಬು ಮಾಡೋದಕ್ಕೆ ನೋಡಿ, ಲೇಯರು ಮೇಲ್ಗಡೆ ಏನು ಲೇಯರ್ ಬರುತ್ತಲ್ಲ ಅಕ್ಕಿ ಹಿಟ್ಟಿಂದು, ಅದು ಕೂಡ ರೆಡಿ ಆಯಿತು. ಹೂರಣ ಕೂಡ ರೆಡಿ ಆಯಿತು. ನೆಕ್ಸ್ಟ್ ನಾನೀಗ ಅರಿಶಿಣದ ಎಲೆನ ತಗೊಳ್ತಾ ಇದ್ದೀನಿ. ಅರಿಶಿಣದ ಎಲೆ ತುಂಬ ಉದ್ದ ಇರುತ್ತೆ. ಕಡುಬು ಬೇಯಿಸುವಾಗ ಕಂಪ್ಲೀಟ್ ಉದ್ದ ಇದ್ದರೆ ಇಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು, ಆ ಸೈಡ್ ಈ ಸೈಡ್ ತುದಿನ. ಆವಾಗ ಮಾಡೋದಕ್ಕೆ ಈಸಿ ಆಗುತ್ತೆ. ಸಣ್ಣ ಎಲೆ ಇದ್ದರೆ ಹಾಗೆ ಡೈರೆಕ್ಟಾಗಿ ಮಾಡ್ಬೋದು. ಇದು ತುಂಬ ದೊಡ್ಡಕ್ಕಿರೋದ್ರಿಂದ ನಾನು ಆ ಸೈಡ್ ಈ ಸೈಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಡುಬು ಬೇಯಿಸೋದಕ್ಕೆ ಸ್ಟೀಮರ್ ಇರುತ್ತಲ್ಲ, ಅದರ ಅಳತೆ ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೋದು. ಈ ನಾಗರ ಪಂಚಮಿಯಲ್ಲಿ ಹಾಗೆ ಜೊತೆಗೆ ಗಣಪತಿ ಹಬ್ಬದ ಟೈಮಲ್ಲಿ ಖಂಡಿತವಾಗ್ಲೂ ನೈವೇದ್ಯಕ್ಕೆ ಇದನ್ನು ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ, ಕಷ್ಟನೂ ಅನ್ಸೋದಿಲ್ಲ. ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೆ ಕೂಡ ರುಚಿ ಅಂತಲೇ ಹೇಳ್ಬೋದು. ಈಗ ಕಡುಬು ಮಾಡೋದಕ್ಕೆ ಅಕ್ಕಿ ಹಿಟ್ಟನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಎಲೆ ಮೇಲೆ ಹಾಕಿ ನೋಡಿ, ಈ ರೀತಿ ಹರಡಬೇಕು. ಇನ್ನೊಂದು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಅಕ್ಕಿ ಹಿಟ್ಟು ಇನ್ನೂ ಚೆನ್ನಾಗಿ ಅನಿಸುತ್ತೆ. ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ ಕೂಡ. ಈಗ ಅಕ್ಕಿ ಹಿಟ್ಟನ್ನ ಇದೇ ರೀತಿ ಸ್ಪ್ರೆಡ್ ಮಾಡಾದ್ಮೇಲೆ ನಾನು ಹೂರಣನ ಇದರೊಳಗಡೆ ತುಂಬ್ತಾ ಇದ್ದೀನಿ. ಹೋದ್ಮೇಲೆ ಮಡಚ್ಬಿಟ್ಟು ಇದರೊಳಗಡೆ ಬೇಯಿಸಕ್ಕೆ ಇಡ್ತಾ ಇದ್ದೀನಿ. ಇದು ಸ್ಟೀಮರು. ಫಸ್ಟ್ ನಾನು ನೀರು ಹಾಕಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಚೆನ್ನಾಗಿ ನೀರು ಕುದಿಯುವಾಗ ಈ ಅರಿಶಿಣದ ಎಲೆಯದ್ದು ಏನು ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಒಂದೊಂದಾಗಿ ಜೋಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ನೀರು ಕುದಿಯುವಾಗ ನಾನು ಅರಿಶಿಣದ ಎಲೆ ಕಡುಬನ್ನ ಇಡ್ತಾ ಇರೋದ್ರಿಂದ ಬೇಯಿಸೋದಕ್ಕೆ ಒಂದು 20 ನಿಮಿಷ ಸಾಕು. ನಾನಿಲ್ಲಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಬೇಯಿಸಕ್ಕೆ ಇಟ್ಟು 20 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಈ ರೀತಿ ಎಲೆನ ಬಿಡಿಸ್ಕೊಳೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಎಷ್ಟು ಚೆನ್ನಾಗಿ ಕೂಡ ಆಗಿದೆ.
ನೀವು ಕೂಡ ನಾಗರ ಪಂಚಮಿಯಲ್ಲಿ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಇದ್ರ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಒಳ್ಳೆ ರುಚಿಯಾಗಿರುವಂತಹ ಅರಿಶಿಣದ ಎಲೆಯ ಕಡುಬು ರೆಡಿ ಆಗುತ್ತೆ. ನೀವು ಕೂಡ ಅಷ್ಟೇ ಒಮ್ಮೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.